ಖ್ಯಾತ ಟಿವಿ ಜ್ಯೋತಿಷಿ ಕಮಲಾಕರ್ ಭಟ್ ರೀಲ್ಸ್ ಮಾಡುವ ವಿವಾಹಿತೆ ಸುಚಿತ್ರಾಳ ವ್ಯಾಮೋಹಕ್ಕೆ ಬಿದ್ದು ಅನೈತಿಕ ಸಂಬಂಧ ಬೆಳೆಸಿಕೊಂಡಿದ್ರು. ಈ ಸಂಬಂಧವು ಘೋರ ದುರಂತಕ್ಕೆ ಕಾರಣವಾಗಿ ಮಹಿಳೆಯ ಸಂಬಂಧಿಕರ ಮೇಲೆ ನಡೆದ ದಾಳಿಯಲ್ಲಿ ಓರ್ವ ವ್ಯಕ್ತಿ ಕೊಲೆಯಾಗಿದ್ದು ಇದೀಗ ಜ್ಯೋತಿಷಿ ಕಂಬಿ ಎಣಿಸ್ತಾ ಇದ್ದಾರೆ. ಹೌದು, ಪ್ರಕರಣದ A1 ಸುಚಿತ್ರಾ, A2 ಲೋಕನಾಥ್, A3 ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು A4 ಆಕಾಶ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು ಕಾರವಾರದ ಜೈಲಿಗೆ ಅಟ್ಟಲಾಗಿದೆ. ಈ ಮಧ್ಯೆ ಜನವರಿ 2ರಂದು ಸಿದ್ದಾಪುರದಲ್ಲಿ ಕಮಲಾಕರ್ ಭಟ್ ಹಾಗೂ ಸುಚಿತ್ರಾಗೆ ಗ್ರಾಮಸ್ಥರು ಗೂಸ ಕೊಟ್ಟಿದ್ದಾರೆ. ಅಲ್ಲದೆ ಚಪ್ಪಲಿಯಲ್ಲಿ ಥಳಿಸಿದ್ರು. ಈ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ಕಮಲಾಕರ್ ಭಟ್ ಕೇಸ್ ಬಗ್ಗೆ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ BK ಹರಿಪ್ರಸಾದ್ ಪ್ರಸ್ತಾಪಿಸಿದ್ದಾರೆ. ನಮ್ಮ ಸಮುದಾಯದ ಒಬ್ಬ ಹುಡುಗನ ಕೊಲೆ ಆಗಿದೆ, ಒಬ್ಬ ಜ್ಯೋತಿಷಿ ಅವನನ್ನ ಕೊಲೆ ಮಾಡಿದ್ದಾನೆ, ಒಬ್ಬ ಹೆಣ್ಣು ಮಗಳ ವಿಚಾರದಲ್ಲಿ ಕೊಲೆ ಆಗಿದೆ. ನಮಗೆ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇದೆ. ಹೆಣ್ಣು ಮಕ್ಕಳ ಮೇಲೆ ಸೋನಿಯಾ ತೋರಿದ ಕಾಳಜಿ ಯಾರೂ ತೋರಿಲ್ಲ. ಬಿಜೆಪಿಯವರು ಹೆಣ್ಮಕ್ಕಳ ಕಾಳಜಿ ಬಗ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಹೆಣ್ಣಿನ ಗೌರವ ಮುಂದೆ ತಂದು ರಾಜಕಾರಣ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ಹುಡುಗನ್ನ ಕೊಲೆ ಆಯ್ತು ಸಿದ್ದಾಪುರದಲ್ಲಿ. ಮೊಬೈಲ್ ಬೇಡ ಆಯ್ತಾ, ಕೊಲೆ ಆಯ್ತು. ಯಾರು ಕೊಲೆ ಮಾಡಿದ್ದು? ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ. ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮ್ಗಿರ್ತಕ್ಕಂಥ ಕಾಳಜಿ, ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವ್ರು ತೋರಿಸಿದಂಥ ಕಾಳಜಿ ಯಾರು ಸಹ ಈ ದೇಶದಲ್ಲಿ ತೋರಿಸಿಲ್ಲ ಹೆಣ್ಮಕ್ಳ ಬಗ್ಗೆ. ಅದನ್ನ ಇವ್ರು ಯಾರು ನಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ನಾವು ಹೇಳಿದ್ದು ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿರ್ಬೇಕು. ಈ ದೇಶದಲ್ಲಿ ಯಾವುದೇ ಸಂಘಟನೆಯಲ್ಲಿ ಇರಲಿ, ಯಾವುದೇ ಇರಲಿ ಅಂತ ಹೇಳಿ ದಿನನಿತ್ಯ ಈ ತರ ಬಂದಾಗ ಜನಗಳಿಗೆ ಏನಾಗುತ್ತೆ, ರಾಜಕೀಯ ವ್ಯಕ್ತಿಗಳೆಲ್ಲ ಇದೇ ತರ ಅಂತ ಎಲ್ರಿಗೂ ಸೇರ್ಸ್ ಅಂತಾರೆ. ಅಂದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು ಮಹಿಳೆಯರ ಶೋಷಣೆ, ಅದ್ರ ಜೊತೆಗೆ ವ್ಯವಸ್ಥೆ, ಸಂಪ್ರದಾಯ ವ್ಯವಸ್ಥೆಯಲ್ಲಿ ಏನೇನು ಆಗಿದೆ ಅನ್ನೋದು ಹೇಳಕ್ ಹೋದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರಾಜಕಾರಣ ಮಾಡುವಾಗ ಹೆಣ್ಣಿನ ಗೌರವವನ್ನು ಮುಂದೆ ತೆಗೆದುಕೊಂಡು ಬಂದು ರಾಜಕಾರಣ ಮಾಡಬೇಡಿ. ಇದು ಅಷ್ಟೇ ನಮ್ಮ ಕಳಕಳಿ. ನನ್ನ ಸಮುದಾಯದ ಒಬ್ಬ ಹುಡುಗನ್ನ ಕೊಲೆ ಆಯ್ತು ಸಿದ್ದಾಪುರದಲ್ಲಿ. ಮೊಬೈಲ್ ಬೇಡ ಆಯ್ತಾ, ಕೊಲೆ ಆಯ್ತು. ಯಾರು ಕೊಲೆ ಮಾಡಿದ್ದು? ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ. ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮ್ಗಿರ್ತಕ್ಕಂಥ ಕಾಳಜಿ, ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವ್ರು ತೋರಿಸಿದಂಥ ಕಾಳಜಿ ಯಾರು ಸಹ ಈ ದೇಶದಲ್ಲಿ ತೋರಿಸಿಲ್ಲ ಹೆಣ್ಮಕ್ಳ ಬಗ್ಗೆ. ಅದನ್ನ ಇವ್ರು ಯಾರು ನಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ನಾವು ಹೇಳಿದ್ದು ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿರ್ಬೇಕು. ಈ ದೇಶದಲ್ಲಿ ಯಾವುದೇ ಸಂಘಟನೆಯಲ್ಲಿ ಇರಲಿ, ಯಾವುದೇ ಇರಲಿ ಅಂತ ಹೇಳಿ ದಿನನಿತ್ಯ ಈ ತರ ಬಂದಾಗ ಜನಗಳಿಗೆ. ಈಶ್ವರ ಪಾರ್ವತಿ ದೇವಸ್ಥಾನದ ಅರ್ಚಕ ಕೃಷ್ಣರಾವ್ ಎಂಬಾತ 23 ವರ್ಷದ ಯುವತಿ ಮೇಲೆ ಅತ್ಯಾಚಾರ ನಡೆಸಿದ ಆರೋಪ ಕೇಳಿಬಂದಿದೆ. ಜಾತಕದಲ್ಲಿ ದೋಷ ಇದ್ದು ಅದನ್ನು ನಿವಾರಿಸಲು ವಿಶೇಷ ಪೂಜೆ ಮಾಡಬೇಕಂತ ನಂಬಿಸಿ ಆರೋಪಿ ಕೃತ್ಯ ಎಸಗಿದ್ದಾನೆ. ಸಂತ್ರಸ್ತ ಯುವತಿ ನೀಡಿದ ದೂರಿನ ಪ್ರಕಾರ ಹಲವು ಬಾರಿ ಅತ್ಯಾಚಾರ ನಡೆಸಿದ್ದಾನೆ ಎಂಬ ಆರೋಪ ಇದೆ. ಈ ಕುರಿತು ಯುವತಿ ಬಣಕಲ್ ಠಾಣೆಗೆ ದೂರು ನೀಡಿದ್ದು, ದೂರಿನ ಆಧಾರದ ಮೇಲೆ ಆರೋಪಿ ಅರ್ಚಕ ಕೃಷ್ಣರಾವ್ರನ್ನ ಬಣಕಲ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಲಾರಿ ಚಾಲಕನ ಮೇಲೆ ಸಿನಿಮಿಯ ಶೈಲಿಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಆಯಾಸ್ ಸವಣೂರ್ ಎಂಬ ಲಾರಿ ಚಾಲಕನ ಮೇಲೆ 8 ಜನ ದುಷ್ಕರ್ಮಿಗಳು ಚಾಕುವಿನಿಂದ ದಾಳಿ ನಡೆಸಿದ ಆರೋಪ ಕೇಳಿಬಂದಿದೆ. ಚಲಿಸ್ತಾ ಇದ್ದ ಲಾರಿಯನ್ನ ಓವರ್ಟೇಕ್ ಮಾಡಿ ಚಾಲಕನ ಮೇಲೆ ದಾಳಿ ನಡೆಸಿದ್ದಾರೆ. ಅಲ್ಲದೆ ಲಾರಿಯ ಮೇಲೂ ಕಲ್ಲು ತೂರಾಟ ನಡೆಸಿ ಗಾಜುಗಳನ್ನು ಒಡೆದು ಅಟ್ಟಹಾಸ ಮೆರೆದಿದ್ದಾರೆ. ಗಾಯಗೊಂಡ ಆಯಾಜ್ನನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆ ಬೆಳಗಾವಿ ಕ್ಯಾಂಪ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಕೇಸರಿ ಧ್ವಜದ ವಿಚಾರಕ್ಕೆ ಗಲಾಟೆ ನಡೆದು ಕುಟುಂಬದ ಮೇಲೆ ಹಲ್ಲೆ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಯಾದಗಿರಿಯ ಪುಟಪ ಗ್ರಾಮದಲ್ಲಿ ಘಟನೆ ನಡೆದಿದೆ. ಶಿವಸ್ವಾಮಿ ಭಕ್ತರು ಮಹಾಪೂಜೆ ಆಯೋಜಿಸಿದ ಹಿನ್ನೆಲೆ ವಿವಿಧೆಡೆ ಕೇಸರಿ ಧ್ವಜಗಳನ್ನು ಅಳವಡಿಸಲಾಗಿತ್ತು. ಇದೇ ವೇಳೆ ಕೇಸರಿ ಧ್ವಜಗಳಿರುವ ಫೋಟೋಗಳು ಮಸೀದಿ ಮೇಲ್ಪಟ್ಟಂತೆಯೇ ಕಾಣುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ವು. ಈ ಹಿನ್ನೆಲೆ ಸುಮಾರು 7 ಜನ ಯುವಕರು ಫೋಟೋ ಸ್ಟೇಟಸ್ ಹಾಕಿದ್ದ ಯುವಕನ ಮನೆಗೆ ತೆರಳಿ ಗಲಾಟೆ ನಡೆಸಿ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಹಲ್ಲೆಗೊಳಗಾದ ನಾಗಮ್ಮಳ ಅವರು ಗುರುಮಠಕಲ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸಂಬಂಧ ಗುರುಮಠಕಲ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಸಿಗರೇಟ್, ವಾಟರ್ ಬಾಟಲ್, ಹಣ ಕೇಳಿದ್ದಕ್ಕೆ ಪಾನ್ ಶಾಪ್ ಮಾಲೀಕನ ಕೊಲೆಗೈದ ಘಟನೆ ಬೆಳಗಾವಿಯ ಗೋಡನಟ್ಟಿ ಗ್ರಾಮದಲ್ಲಿ ನಡೆದಿದೆ. 48 ವರ್ಷದ ಯಲ್ಲಪ್ಪ ನಾಯಕ್ ಮೃತಪಟ್ಟಂತ ದುರ್ದೈವಿ. ಜಾತ್ರೆಯಿಂದ ವಾಪಸ್ ಹೋಗ್ತಾ ಇದ್ದ 4 ಜನ ಯುವಕರು ಮಾರ್ಗ ಮಧ್ಯದಲ್ಲಿ ಅಂಗಡಿ ಬಳಿ ನಿಂತು ಸಿಗರೇಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಹಣ ಕೊಡದೆ ಹೋಗ್ತಿದ್ದನ್ನ ಯಲ್ಲಪ್ಪ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಅವಾಚ್ಯವಾಗಿ ನಿಂದಿಸಿ ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಗಾಯಗೊಂಡ ಮಾಲೀಕನಿಗೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲೇ ಆತ ಮೃತಪಟ್ಟಿದ್ದಾನೆ. ಈ ಸಂಬಂಧ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 4 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ.
ಅಂದು ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿ ಪ್ರಾಮಾಣಿಕತೆ ಮಾದರಿ ಮೆರೆದ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ನಿಧಿ ಸಿಕ್ಕ ಕೆಲವೇ ತಾಸುಗಳಲ್ಲಿ ಇಡೀ ಜಿಲ್ಲಾಡಳಿತ ಲಕ್ಕುಂಡಿಗೆ ಧಾವಿಸಿದ್ರು. ತಿಂಗಳು ಕಳೆದರೂ ಸರ್ಕಾರ ಮಾತು ಕೊಟ್ಟಂತೆ ನಡೆದುಕೊಂಡಿಲ್ಲ ಎಂಬ ಆರೋಪ ಕೇಳಿಬರ್ತಾ ಇದೆ. ಗಣರಾಜ್ಯೋತ್ಸವ ದಿನದಂದು ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ 5 ಲಕ್ಷ ಬಹುಮಾನ ಮಂಜೂರು ಮಾಡಿ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿತ್ತು. ಆದರೆ ಆದೇಶವನ್ನು ಕೊಟ್ಟು 10 ದಿನಗಳಾದರೂ ಕೂಡ ಹಣ ಇನ್ನೂ ಕುಟುಂಬದ ಖಾತೆಗೆ ಜಮೆ ಆಗಿಲ್ಲ. ಅಕೌಂಟ್ ಚೆಕ್ ಮಾಡೋದಕ್ಕೆ ಬ್ಯಾಂಕ್ಗೆ ಅಲೆದಾಡಿ ಕುಟುಂಬಸ್ಥರು ಸುಸ್ತಾಗಿದ್ದಾರೆ. ಹಣ ಜಮಾ ಆಗದಿರೋದ್ರಿಂದ ಕುಟುಂಬಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ವಿಜಯಪುರದ ಮುದೇಬಿಹಾಳ ತಾಲೂಕಿನ ಜಮ್ಮಲದಿನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಆಹಾರ ಧಾನ್ಯಗಳು ಭಾರೀ ಅವ್ಯವಸ್ಥೆ ಬೆಳಕಿಗೆ ಬಂದಿದೆ. ವಸತಿ ಶಾಲೆಗೆ ಸರಬರಾಜಾಗಿರುವ ಅಕ್ಕಿಯಲ್ಲಿ ಹುಳುಗಳು ಪತ್ತೆಯಾಗಿದ್ದು ವಿದ್ಯಾರ್ಥಿನಿಯರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಅಕ್ಕಿಯಲ್ಲಿರುವ ಹುಳುಗಳನ್ನು ಬೇರ್ಪಡಿಸಲು ಅಡುಗೆ ಸಿಬ್ಬಂದಿ ಪರದಾಡ್ತಾ ಇರುವ ದೃಶ್ಯಗಳು ಕಂಡುಬಂದಿದೆ. ಹುಳು ತುಂಬಿದ ಅಕ್ಕಿಯನ್ನೇ ವಸತಿ ಶಾಲೆಗೆ ಸಪ್ಲೈ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೂಡ ಇದೆ. ಪೋಷಕರೊಬ್ಬರು ವಸತಿ ಶಾಲೆಗೆ ಭೇಟಿ ನೀಡಿದ ವೇಳೆ ಈ ಅಕ್ರಮ ಬಯಲಾಗಿದ್ದು ವಿಷಯ ತಿಳಿತಾ ಇದ್ದಂತೆ ವಿದ್ಯಾರ್ಥಿನಿಯರು ವಸತಿ ಶಾಲೆಯಲ್ಲಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಕೂಡ ಕೇಳಿಬಂದಿದೆ. ಯಾದಗಿರಿ ತಾಲೂಕಿನ ಹೊಸಳ್ಳಿ ಸಮೀಪ ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಜೂಜಾಟದ ಸ್ಥಳದಲ್ಲಿ ಹಣ ಸಿಕ್ಕಿದ್ರು ಆ ಹಣವನ್ನ ಲೂಟಿ ಮಾಡಿ ವಂಚನೆ ನಡೆಸಿದ್ದಾರೆ ಅಂತ ಆರೋಪಿಗಳು ಪೊಲೀಸರ ವಿರುದ್ಧವೇ ಆರೋಪ ಮಾಡ್ತಾ ಇದ್ದಾರೆ. ದಾಳಿ ವೇಳೆ 12 ಜನ ಜೂಜುಕೋರರ ಬಳಿ 5 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಇತ್ತು ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಜೂಜಾಟದ ಸ್ಥಳದಲ್ಲಿದ್ದ ಬೈಕ್ಗಳನ್ನು ವಶಕ್ಕೆ ಪಡೆಯದೆ ಬಿಡಲು ಒಂದು ಬೈಕ್ಗೆ 10,000 ರೂಪಾಯಿ ಪಡೆದಿದ್ದಾರಂತೆ. ದಾಳಿ ವೇಳೆ ಸಿಕ್ಕ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಆರೋಪಿಗಳಿಗೆ ಜೀವ ಬೆದರಿಕೆ ಹಾಕಲಾಗಿದೆ. ಠಾಣೆಗೆ ಕರೆದುಕೊಂಡು ಹೋಗಿ ಮಾನಸಿಕ ಕಿರುಕುಳ ನೀಡಲಾಗಿದೆ ಅಂತ ಜೂಜುಕೋರರು ದೂರಿದ್ದಾರೆ. ರೈಲ್ವೆ ನಿಲ್ದಾಣದ ಸಮೀಪ ಯುವತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಹೊರಭಾಗದಲ್ಲಿ ನಡೆದಿದೆ. 21 ವರ್ಷದ ಸುಮಂಗಲ ಮೃತ ಯುವತಿ. ಸುಮಂಗಲ BSc ವ್ಯಾಸಂಗ ಮಾಡ್ತಾ ಇದ್ರು. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆತ್ಮಹತ್ಯೆಗೆ ಕಾರಣ ಏನು ಎಂಬುದರ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಈ ಘಟನೆ ರಾಯಚೂರು ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.